ಸಂಕ್ರಪ್ಪ ಸಂಕ್ರಪ್ಪ ಅದಕ್ಕೆ ನಾನು ನೋಡ್ದೋದಂಗೆ ಓದಿಯೇ ನಿಂತ್ಕೋ. ಇವ ಅಮ್ಮನಿಗೆ ಮಾಡೋ ಕೆಲಸ ಇಲ್ವೇ ಅಮ್ಮನಿಗೆ ಹಿಂಗೆ ಆಡ್ತಾಳದ. ಸಂಕ್ರಪ್ಪ ಒಳ್ಳೆ ಸರಿ ಕದ್ಬಿಡಿ ಉಳ್ದೋಳೆ. ಸಂಕ್ರಪ್ಪ ಓ ಯಾವ್ರವ? ತೆಂಕ್ಳು ಕೊಪ್ಲೋಣ. ಓ ಏನವ ಯಾರವರು ಗೊತ್ತಾ? ನಮ್ಮ ಸಂಕ್ರಪ್ಪ ತಾನೇ. ನಿಮ್ಮ ಸಂಕ್ರಪ್ಪನ? ನಮ್ಮ ಊರು ಹುಡುಗಿರೆಯ ಇವನು ಕೊಟ್ಟಿರೋದು. ಹಾಂ ಏನಮ್ಮ ಏನು ಹಿಂಗೆ ಹೇಳ್ತಾ ಇದ್ದೀರಿ ನೀವು? ಅದಕ್ಕನ್ ಬುದ್ಧಿ ನಾನೇ ಸುಳ್ಳು ಹೇಳನೆ, ನಿಜವಾಗ್ಲೂ ನಿಜನೇ ಹೇಳ್ತಿರೋದು ನಾನು. ನಮ್ಮ ಮನೆ ಪಕ್ಕದ ಮನೆ ಹುಡುಗಿನೆಯ ನಾವು ಇವನು ಕೊಟ್ಟಿರೋದು. ಮನ್ಸ್ರಂಗೆ ಮನ್ಸರು ಇರ್ತಾರೆ ನೋಡಿ. ಅವನು ಅನಾಥ ಕಣಮ್ಮ, ಅನಾಥ. ಇನ್ನು ಮುಂದೆ ಯಾರು ಇಲ್ದಾನೆ ಇಲ್ಲಿ ಮೂಟೆ ಹೊತ್ಕೊಂಡು ಅವನೇ. ಅವರು ಅಪ್ಪ ಎಲ್ಲ ಚಿಕ್ಕ ವಯಸ್ಸಲ್ಲಿ ಸತ್ತೋದ್ರಂತೆ. ಆಮೇಲೆ ಅತ್ತಾಗೆಲ್ಲ ಕೆಲಸ ಇಲ್ಲ ಅನ್ಕೊ ಬಂದ್ಬಿಟ್ಟಿನಿ ನಾನು ಅಂತ. ಯಾವ ಊರು ಅಂತಲೂ ಹೇಳಿಲ್ಲ, ಯಾರೋ ಬೇರೆ ಊರವ್ರ ಕತ್ ನೋಡಿ. ಅಲ್ಲಕನ್ ಬುದ್ಧಿ ನನಗೆ ಗೊತ್ತಿಲ್ವೇ ಜನ ಏನೋ ಅಂತ ಓದ್ ವಾರ ಬಂದು ಮಾತಾಡ್ಸ್ಕೊಂಡೆ ಹೋದ್ನಲೆ. ನಿಜವಾಗ್ಲೂ ನಮ್ಮ ಸಂಕ್ರಪ್ಪನೇ ಅವನು ನನಗೆ ಗೊತ್ತಿರೋನೇ. ಅಲ್ಲ ಕಣವ ಮದುವೆ ಆಗಿದ್ದಾನ? ಉಂಕನ್ ಬುದ್ಧಿ ಮದುವಾಗನೇ ಯಾಕೆ? ಹಾಂ ಯಾಕೂ ಇಲ್ಲ ಕಣವ, ಯಾಕೂ ಇಲ್ಲ. ನಿಜ ಹೇಳ್ತಾ ಇದ್ರಿ ತಾನೇ? ಅಯ್ಯೋ ನಿಜ ಹೇಳ್ತಾನೆ ಕಣ್ಬುದ್ಧಿ, ನಿಜ ಹೇಳ್ತಾನೆ. ಬಾಯಲ್ಲಿ ಮುನ್ನಕ ಸರಿ ಇಲ್ಲ ಲೋಪ ನನ್ನ ಮಗ. ನಮ್ಮೂರು ಎಣ್ಣೆ ಕೊಟ್ಟಿರೋದು ಇವನಿಗೆ. ಇವರು ಮುಂಡೆನೂ ಸರಿಯಿಲ್ಲ, ಇವನು ಸರಿಯಿಲ್ಲ. ಅಂದ್ರೆ ಇವರು ಹೂವು ಅಂದರೆ ಅವ್ರ ಅಪ್ಪನವ್ರು ಅವನು. ಅವ್ರ ಅಪ್ಪ ಈಗ ಒಂದು 4 ವರ್ಷ ಸತ್ತೋದ. ಅವ್ರ ಹೂವು ಆಗಲೇ ಸತ್ತೋಗ್ಬಿಟ್ಟಿದ್ಲು ಚಿಕ್ಕದ್ರಲ್ಲೇ. ಇವೆಲ್ಲ ಚಿಕ್ಕ ಮಗ ಆಗಲೇ ಸತ್ತೋಗ್ಬಿಟ್ಟಿದ್ದು. ಅದಾದಮೇಲೆ ಅವ್ರ ಅಪ್ಪ ಇವ್ನು ಕರ್ಕೊಂಡು ಈಗ ಮದುವೆ ಆಗೋವನ್ನೆಲ್ಲ ಇವರು ಚಿಕ್ಕ ಬಾವಳಲ್ಲ ಅವ್ರ ಊರಿಗೆ ಬಂದು ಅವ್ರ ಊರಲ್ಲಿ ಒಂದು ಮಗ ಇದ್ದರು. ಅವರು ಯಾರೋ ತರ್ದಂಗೆ ಬಿದ್ದಿದ್ಲಂತೆ ಅವಮ್ಮ. ಅವಳಿಗೆ ಅವರಪ್ಪ ಇವ್ರಪ್ಪನ ಮದುವೆ ಮಾಡ್ದಂಗೆ ಚೆಂದಾಗಿ ಗೇಯಿಸ್ಕೊಂಡು ಚೆಂದಾಗಿ ಉಣ್ಕೊಂಡು ಸಂಪಾದನೆ ಮಾಡ್ತಿದ್ದಲ್ಲ. ಇವನು ಕೆಲಸ ಮಾಡ್ತಿದ್ದಲ್ಲ, ಮಾಡಿಸ್ಕೊಂಡು ಆದಾಯ ಮಾಡ್ಕೊಂಡ್ಮೇಲೆ ಮನೆ ಬಿಟ್ಟು ಓಡಿಸಿದ್ಲು ಇವನ್ನ. ಹಾಗೆ ಎಲ್ಲಿ ಹೋಗಿದ್ದಾನೋ ಯಾತಕ್ಕೆ ಹೋಗಿದ್ದಾನೋ ಅಂತ ಗೊತ್ತಿಲ್ತಾನೆ ಹುಡ್ಕಾಡ್ತಿದ್ರು ಎಲ್ಲವ. ಹಿಂಗಾಯಿತು. ಈಗ ನೋಡಿದ್ರೆ ಅವೆಣ್ಣು ಒಳ್ಳೇದು ಇವ್ನು ಇರ್ತಿ. ಈ ನನ್ನ ಮಗನೇ ಅವೆಣ್ಣಿನ ಮೇಲೆ ಇಲ್ದೋದು ದೂರೋದು, ಇಲ್ದೋದು ಮಾತಾಡೋದು ತಪ್ಪು ತಿಳ್ಕೊಂಡು ಈಗ ಮನೆ ಬಿಟ್ಟು ಬಂದ್ಬಿಟ್ಟು ಹಿಂಗೆ ಆಡ್ತಾ ಕುಂತವನೆ. ತಿರುಗಿ ನೋಡಿಲ್ಲ. ಒಂದು ಮಗನೂ ಅದೇ ಹೆಣ್ಮಗ ಒಂಚೂರು ಜವಾಬ್ದಾರಿ ಇಲ್ದೋದ ನಂಗೆ ಹೆಂಗೆ ತಿರ್ತಾ ಕುಂತವನೆ. ಹಂಗೆ ಹೋದವಾರ ಬಂದ್ಬಿಟ್ಟು ನಾನು ಹೇಳ್ಬಿಟ್ಟು ಈ ಥರ ನಿನ್ನ ಮಗ ನಿನ್ನ ಏನಪ್ಪ ಅಪ್ಪ ಅಂತ ಕೇಳ್ತದೆ ಕಣಪ್ಪ ಅಂದ್ರೂ ಕರುಣೆ ಇಲ್ದೋದ ನಂಗೆ ನನ್ನ ಮಗ ಇವನು, ನಾನು ಬರೋಕ್ಕಿಲ್ಲ ಅಂತ ಅಂದ. ಅವ್ರಿಗೆ ಎಷ್ಟು ಬೇಜಾರಾದದು ಹೇಳಿ ನೀವೇ. ಅಲ್ಲ ಕಣವ ಏನವ ಹೇಳ್ತಾ ಇದ್ದೀನಿ ನೀನು ಹೇಳ್ತಿರೋದು ನಂಗೆ ನಂಬಕ್ಕೆ ಸದಾಯ್ತದಲ್ಲ. ಅದಕ್ಕೆ ಬುದ್ಧಿ ಅದಕ್ಕೆ ಹಿಂಗಂತಿದ್ರಿ? ನಿಮ್ಗೆ ಗೊತ್ತಾ ಜಾಸ್ತಿ ಅವನು ಪರಿಚಯದನ? ಅಯ್ಯೋ ಅದನ್ನೇ ಯಾಕವ ಹೇಳಿಯೇ. ಇಲ್ಲೇ ಮೂಟೆ ಪಾಟೆ ಹೊತ್ಕೊಂಡು ಕಾಲ ಕಳೀತಾ ಇದ್ದ. ಯಾವಾಗ ಇವನು ಇಲ್ಲೇ ಎಲ್ಲೋ ಬಸ್ ಸ್ಟ್ಯಾಂಡಲ್ಲೋ ಅಲ್ಲೋ ಇಲ್ಲೋ ಮನೆಗೆ ಕಾಲ ಕಳೀತಿದ್ದ. ನಾನು ಡೈಲಿಯ ಇಲ್ಲೇ ಈರುಳ್ಳಿ ಬೆಳ್ಳುಳ್ಳಿ ಮಾರಕ್ಕೆ ಬರ್ತೀನಿ ಇಲ್ಲ ನೋಡೋದ. ಇದ್ಯಾಕೆ ಹಿಂಗೆ ಇವನು ಡೈಲಿಯ ಇಲ್ಲೇ ಮೂಟೆ ಹೊರ್ತಾನೆ ಅಲ್ಲಿ ಮನೆ ಕತ್ತಾನಲ್ಲ ಬಸ್ ಸ್ಟ್ಯಾಂಡಲ್ಲೆಲ್ಲವ ಅಂತ ಕೇಳ್ಬಿಟ್ಟು ನಾನು ಬಾಡಿಗೆ ಮನೆ ನಮ್ಮ ಮನೆ ಒಂದು ಚಿಕ್ಕ ಮನೆ ಇತ್ತು, ನಮ್ಮ ಮನೆಗೆ ಬಾಡಿಗೆ ಕೊಟ್ಕೊಂಡು ಅಲ್ಲಿ ಇಸ್ಕೊಂಡಿವಿ. ಮಾನಾಡ ಪಾಪ ಎರ್ತಿ ದೇವ್ರು ಅಂತೇಳು ಕಣಪ್ಪ, ದೇವ್ರು ಅಂತೇಳು. ಒಬ್ರು ಸುದ್ದಿಗೆ ಹೋಗ್ತಿರೋ ಒಬ್ರು ಅದಿಗೆ ಹೋಗ್ತಿಲ್ಲ. ತನ್ನ ಕೆಲಸ ಆಯಿತು, ತನ್ನ ಎಷ್ಟು ಕೆಲಸ ಇದ್ದು ಅಷ್ಟು ಮಾಡ್ಕೊಂಡು ನೀಯತ್ತಾಗಿ ಬದುಕ್ತಾವಳೆ ಅಂತೇಳ ಮೇಲೆ ಇಲ್ದೋದನ್ನ ದೂರಿ ಇವನಿಗೆ ಬರಬಾರ್ದೆ ಬತ್ತು. ಇಲ್ದೋದನ್ನ ಹೇಳಿ ಸುಮ್ಮನೆ ಬ್ಯಾರ್ದವ್ದನ್ನ ಹೇಳಿ ಬೆಣ್ಣನ ಮೇಲೆ ದೂರ್ಬಿಟ್ಟು ಬಂದ್ಬಿಟ್ಟವ್ರೆ. ಅಲ್ಲಿ ನೋಡಿದ್ರೆ ಅವಳು ಗಂಡನ ನೆನ್ಸ್ಕೊಂಡು ಮಗನ ಅಪ್ಪ ಅಂತ ಏನು ಇದು ಮಾಡೋಕ್ಕಿಲ್ಲ. ಏನು ಮಾಡಿಯಪ್ಪ ಇಂಥ ನನ್ನ ಮಕ್ಕಳು ಅಲ್ಲಿ ನಾಡಿ ನನ್ನ ಮಕ್ಕಳಿಗೆ ಹೆಣ್ಗಳು ಕೊಟ್ಬಿಟ್ಟು ಇವತ್ತು ಅನುಭವಿಸ್ಬೇಕಾದ ಪರಿಸ್ಥಿತಿ ಬಂದಿದೆ. ರೋವನ್ಗೋರ ಅಪ್ಪನಿಗೆ ಹೊಟ್ಟೆ ಉರಿತದೆ. ರೋವನವ್ರ ಅಪ್ಪನ ನೋಡಿದ್ರೆ ಒಳ್ಳೆ ಟೈಮ್ಗೆ ಹೇಳ್ದೆ ಬಿಡವ, ಒಳ್ಳೆ ಟೈಮ್ಗೆ ಹೇಳ್ದೆ. ನನ್ನ ಮಗನ ಬುದ್ಧಿ ತಿಳಿಸಿದ್ಕೆ ನಿಜಕ್ಕೂ ಈ ಜನ್ಮದಲ್ಲಿ ಋಣ ತೀರ್ಸಕ್ಕೆ ಆಯ್ಕಿಲ್ಲ ಕಣವ. ಅದಕ್ಕಪ್ಪ ಯಾಕೆ ಹಿಂಗಂತ ಇದ್ದೀರಿ? ಏನು ಅಯ್ಯೋ ಏನು ಹೇಳೋಣವ, ಏನು ಹೇಳೋಣ ಯಾರೊಂದು ದೊಡ್ಡ ಇವನು ಯಾವಾಗ ಬಾಡಿಗೆ ಮನೆಗೆ ಬಂದ. ನನ್ನ ಮನೇಲಿ ನನ್ನ ಮಗಳಿದ್ಲ, ಅವಳು ಅಲ್ಲಿ 26-27 ವರ್ಷ ಆಗಿದೆ, ಮದುವೆನೇ ಆಗಿತ್ತಿಲ್ಲ. ಮದುವೆ ಬೇಡ ಕಣಪ್ಪ ನನಗೆ ಆಯ್ಕಿಲ್ಲ ಅಂತ ಅಂತಿದ್ಲು. ನಾನು ಇರ್ತಿಲ್ಲ, ನಮ್ಮ ಅಪ್ಪನ ಒಬ್ಬನೇ ಬಿಟ್ಟು ಹೋಗ್ಬೇಕಲ್ಲ ಅಂದ್ಬಿಟ್ಟು ಮದುವೆನೇ ಬೇಡ ಅಂತ ತೀರ್ಮಾನ ಮಾಡ್ಕೊಂಡಿದ್ಲು. ನಾನು ಇವನ್ನ ನೋಡೋಕೆ ಒಳ್ಳೆ ಹುಡುಗನ ಕಾಣ್ತಾನೆ ಅಂದ್ಬಿಟ್ಟು ಮದುವೆ ಮಾಡೋದು ಅಂದ್ಬಿಟ್ಟು ನನ್ನ ಮಗಳಿಗೆ ಒಪ್ಪಿಸಿದೆ ಕಣವ. ಎಲ್ಲಿ ನನ್ನ ಮಗಳಿಗೆ ಮದುವೆ ಮಾಡಿಬಿಟ್ಟು ಅವ್ಳು ಜೀವನ ಮಾಡ್ಬಿಡ್ತಿದ್ನೇನೋ ಅಂದ್ಬಿಟ್ಟು ನೀನು ಹೇಳೋದು ಮಾತು ಕೇಳಿದ್ಮೇಲೆ ನನಗೆ ಕೈಕಾಲು ನಡ್ಗತ್ಕೊಂಡು. ಅಯ್ಯೋ ಹಂಗೆ ಬೇರೆ ಮಾಡ್ಬಿಟ್ಟಿರಿ ಕಣ್ಬುದ್ಧಿ, ಹಂಗೆ ಬೇರೆ ಮಾಡ್ಬಿಟ್ಟಿರಿ. ಮುಂಡೆ ಮಗ ಸರಿಯಿಲ್ಲ ಅವನು. ಆ ವೇಣನ್ನು ಹೆಚ್ಚುಕಟ್ಟಾಗಿ ಬಾಳ್ಸೋಕ್ಕಾಯ್ತಿಲ್ಲ ನನ್ನ ಮಗ ಅವನು. ನಿಮ್ಮ ಮಗಳು ಬಾಳ್ಸನ ಹೇಳಿ ಅಂಥ ಕೆಲಸ ಬೇರೆ ಮಾಡಿಬಿಟ್ಟಿರಿ. ಅವಳು ದೇವ್ರು ಅಂತೇಳಿ ಅವ್ನು ಇರ್ತಿ, ಅವಳು ಕೂಡಲೇ ಅವ್ನು ಬಾಳೆ ಇಲ್ಲ. ಇನ್ನು ನಿಮ್ಮ ಮಗಳನ್ನ ಈಗ 2ನೇ ಸಂಬಂಧಕ್ಕೆ ಮದುವೆ ಮಾಡಬೇಕು ಅಂತ ಏನೇ ಬರ. ಆಮೇಲೆ ನಾನು ಹೇಳ್ದೆ ಅಂತ ಹೇಳ್ಬೇಡಿ ನೀವು. ಇಲ್ಲ ಬಿಡವ ಪಾಪ, ನಿನ್ನ ಯಾಕೆ ಸಿಕ್ಸನೆ ನನಗೆ ಬೇಡದಂಗೆ ಇಷ್ಟ ಇಲ್ಲ ನನಗೆ, ನಾನು ಮಾಡಿಕಿಲ್ಲ ಅಂತ ಹೇಳ್ಬಿಡ್ತೀನಿ ಬಿಡು. ಮೊದಲಷ್ಟು ಮಾಡಿ ಆ ಕಟ್ಕೊಂಡಿರೋ ಎರ್ತಿಗೆ ಉಸಿರೋ ಮುಗಿಗೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನನ್ನ ಮಗನಿಗೆ. ಅವನಿಗೆ ಬಂದವನೇ ದೇಶ ಸುತ್ಕೊಂಡು ಈಗ ಹೆಣ್ಣು ಅವ್ರ ಅಪ್ಪ ಅವ್ರು ವಯಸ್ಸಾಗದೆ. ಅವ್ರು ಎಷ್ಟು ಅಲ್ವಾ ಸತ್ತವ್ರು ಗೊತ್ತಾ, ಎಷ್ಟು ಕಷ್ಟ ಆಗದೆ ಗೊತ್ತಾ ಅವ್ರಿಗೆ. ನಾನು ತಿಳುವಳಿಕೆ ಹೇಳ್ತೀನಿ, ಓದೋರ ಬಂದಾಗ ಹೇಳ್ಬಿಟ್ಟಿದ್ದಲ್ಲಿ ತಿಳುವಳಿಕೆ ಹೇಳ್ತೀನಿ ಅಂದ್ಬಿಟ್ಟು ಕರೆದ್ರು ಕಾಣ್ದವ್ ನನಗೆ ಹೋಯ್ತಾವ್ರಿ. ಏನು ಮಾಡಿರಿ 10 ಜನಕ್ಕೆ ಕರೆದ್ರು ಕಾಣ್ದವ್ ನನಗೆ ಹೆಂಗೆ ಹೋಯ್ತಾ ನೋಡಿ. ಅವ್ನು ಹೇಗೆ ತೆಗೆ ಬೆಂಕಿ ಈಗ ಹೊಸಿ ಹೊಟ್ಟೆ ಉರ್ಸ್ ಮಡಗಿಲ್ಲ ಬೆಣ್ಣಾತಾಗೆ ಪಾಪ. ಅವ್ವ ಏನಾರೇ ಅಲ್ಲಿ ದೇವ್ರ ಬರಂಗೆ ಬಂದೆ ಕಣವ. ನಿಜವಾಗ್ಲೂ ನಾನು ಮುಂದಿನ ವಾರಕ್ಕೆ ಮದುವೆ ಮಾಡಿಬಿಡೋದ ದೇವಸ್ಥಾನದಲ್ಲಿ ಅಂತ ಅಂದ್ಕೊಂಡಿದ್ದೆ. ನಿನ್ನಿಂದ ಭಾಳ ಸಹಾಯ ಆಯಿತು. ನಿನ್ನ ಸಹಾಯವ ನಾವು ಮರೆಯಕ್ಕಿಲ್ಲ ಅಣ್ಣ. ನಿಜ ಹೇಳ್ತೀನಿ, ಯಾವ ದೇವ್ರಿಗೂ ಮಡಗಿದ್ರು ನೀವು ಈಗ ಹಿಂಗೆ ಸಿಕ್ಕಿ ನಾನು ಹೇಳಿ ಏನೋ ಒಂದು ಭಾಳ ಉಳ್ಕೊತು ಅಂದ್ರೆ ನಂಗೆ ನಿಜಕ್ಕೂ ಭಾಳ ಖುಷಿ ಆಯ್ತದೆ ಕನ್ನಡ.
ಭಾಳ ಖುಷಿ ಆಯ್ತದೆ ಪಾಪ ನೋಡೋಕೆ ಒಳ್ಳೆ ಮನ್ಸನ್ನ ಕಾಣ್ತೀರಿ. ನನ್ನ ಮಗನ ಮನೇಲಿ ಇಸ್ಕೊಂಡು ಬೇಡಿ ಕಳಿಸಿ ಮೊದಲು ಓಡಿಸಿ ನೀನು ಇರ್ತೀನಿ ನಿನ್ನ ಮಗ ಕಾಯ್ತಾವ್ರೆ ಅಂತ ನಾನು ಅಷ್ಟು ಬಗೆಯಿಂದ ಹೇಳಿದ್ರು ಕಾದ್ರು ಕಾಯ್ತಾರೆ ಅವ್ರು ನನಗೆ ಬೇಕಾಗಿಲ್ಲ ಹಂಗೆ ಹಿಂಗೆ ಅಂತ ಸಣ್ಣ ಪುಟ್ಟ ನೆಪಗಳು ತಗೊಂಡು ಇವನು ಹಿಂಗೆ ಆಡ್ತಾ ಕುಂತಾನೆ. ಸರಿಯಾಗಿರೋನಾಗಿರೋ ಇವನು ಇರಬೇಕಾಗಿತ್ತು. ಯಾಕೆ ಮದುವೆ ಆಯ್ತದ ನೀನು ಲೋಪ ನನ್ನ ಮಗ ಹೇಳ್ತೀನಿ ಕೇಳಿಯೋಣ. ನೀವೇನಾರೇ ಅವ್ನು ಮದುವೆಗಿದ್ವೆ ಮಾಡಿದ್ರು ನಿಮ್ಮ ಮಗಳು ತಲೆ ಮೇಲೆ ನೀವೇ ಚಪ್ಪಲಿ ಕಡೆ ಹೇಳ್ದಂಗೆ ಅದಂತೂ ದಿಟ. ಅಯ್ಯೋ ಅವ್ವ, ನನ್ನ ಮಗಳು ಭಾರವಾಗಿದ್ದಾಳವ ನನಗೆ. ಇವತ್ತಲ್ಲ ನಾಳೆ ನಾನು ಒಳ್ಳೆ ಕಡೆಗೆ ಮಾಡೋದು ನನಗೆ ಗೊತ್ತು, ನಾನು ಮಾಡ್ತೀನಿ. ಈ ಬಡ್ಡೆದನ್ನಂತೂ ಸುಮ್ಮನೆ ಬಿಡೋಕ್ಕಿಲ್ಲ. ಮೊದಲು ಮನೆ ಖಾಲಿ ಮಾಡ್ತೀನಿ. ಅಷ್ಟು ಮಾಡಿ ಅಷ್ಟು ಮಾಡೋಣ. ಬೇಗ ತಿಳ್ಕೊಬಿಡಿ. ಅಷ್ಟು ಮಾಡಿ ನೀವು ಇಲ್ದವ್ರು ಮಾತ್ರವೇ ಕಷ್ಟ ಮಾತ್ರ. ಆಮೇಲೆ ಸರಿ ಇಲ್ಲ ಹೇಳೋಕ್ಕಾಯ್ಕಿಲ್ಲ ಎಲ್ಲನೂ. ಸರಿ ಬಿಡವ, ಏನೋ ದೇವರೇ ಕಳಿಸ್ತು ನೀನು ಅನ್ಕೋತೀನಿ. ಸರಿ ಬಿಡು. ಎಲ್ಲ ಭಗವಂತನ ನಿಚ್ಚೆ ಕರಣ. ನಾನು ಹಿಂಗೆ ಇವತ್ತು ಬರಂಗೆ ಆಯ್ತಿಲ್ಲ ಸಂತೆಗೆ ಬಂದೀವಿ ನಿಜ ರೂಪ ನೋಡ್ದಂಗೆ ಆಯಿತು. ಪಾಪ ನೀವು ಇಷ್ಟೊಂದು ಒಳ್ಳೆ ಮನಸ್ಸು. ಪಾಪ ನಿಮ್ಮ ಮಗಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗೋದು ಬೇಡ ಕನ್ನಡ. ಸರಿ ಕಣವ, ಸರಿ ಆಯಿತು ಅಣ್ಣ. ಬರ್ತಾನೆ ಕನ್ನಡ. ನೀವು ನಡಿಗಣ ಮುಂದೆ ಕಡೆ ನೀನು. ಹಾಂ ಸರಿ ಆಯಿತು. ಅಕ್ಕ ಏನು ಕುಟಿ ಏನು ಮಾತಾಡ್ತಿದೆ? ಏನು ಮಾತಾಡೋಣ? ನಮ್ಮ ಪರಿಚಯದವ್ರ ಕಡೆ ಪೈಕೆ ಹಾಂ ಏನಾದ್ರು ಮಾತಾಡಿದ್ರ ಅಂತ? ಏನೂ ಇಲ್ಲ. ಅಲ್ಲ ನಾನು ಹೇಳ್ತೀನಿ, ನನ್ನ ಮುಗಿನ ಸುದ್ದಿ ಏನಾದ್ರು ಹೇಳ್ಗಿಡಿದ್ರೆ ನಿನ್ನ ಹೇಳ್ತೀನಿ. ನಿನ್ನ ಬಗ್ಗೆ ಸುದ್ದಿ ನಾನೇನು ಹೇಳನೆ? ಏನು ಹೇಳೋಣಪ್ಪ? ಹೇಳೋಂಥದ್ದು ಏನಿರೋದು? ಮಾನವಾಗಿ ಊರಲ್ಲಿ ಅವಳೆ ಏನು ದೇಶ ಸುತ್ತಿದ್ದಾಳೆ ಅಲ್ಲಿ ಇಲ್ಲಿ. ಮಾನವಾಗಿ ಊರಲ್ಲಿರೋಳನ್ನ ಏನು ಹೇಳಕ್ಕದ ನಾನು? ಅಯ್ಯೋ ಜಯಕ ಹಂಗಲ್ಲ, ಏನಾರು ಕೇಳ್ದ ನೀನೇನಾರು ಕೇಳ್ದ ಅಂತ ಏನೋ ಅವಯ್ಯ ಸರಿಲ್ಲ ಅದಕ್ಕೆ. ಓ ಸರಿ ಇಲ್ವಾ? ಸರಿ ಅವ್ರು ಸರಿ ಇಲ್ಲ ನಿನಗೇನು? ಅಲ್ಲ ಮಗ ನಿನಗೆ ಜವಾಬ್ದಾರಿ ಇಲ್ವಾ ಮಗ ನಿನಗೆ? ಜವಾಬ್ದಾರಿ ಇಲ್ವಾ ನಿನಗೆ? ಇರ್ತೀಯದೇ ಮಗ ಅದೇ ಅದು ನೋಡ್ಕೋಬೇಕು. ಅದು ನಮ್ಮ ಸಂಸಾರ ಚೆನ್ನಾಗಿ ಮಾಡ್ಕೋಬೇಕು. ಇವೇನು ಜ್ಞಾನಿಲ್ವ ನಿನಗೆ? ನೀನೇ ಸರಿಯಾ ಹೇಳು. ಚೆನ್ನಾಗಿ ಆಡ್ತೀಯ ಬಿಡು. ನೀನುವೇ ಭಾಳ ಚೆನ್ನಾಗಿ ಆಡ್ತೀಯ. ಅಮ್ಮ ನಿನ್ಗೆ ಯಾಕಮ್ಮ ಎಲ್ಲ ಕಟ್ಕೊಂಡು ನನ್ನ ಜವಾಬ್ದಾರಿ ನಾನು ಇರ್ತದೆ ಇರ್ತದೆ. ಅವಳು ಮಾಡಿ ಸರಿಯಾ? ಅವ್ರ ಮಾವನ ಮಗನ ಕೂಡ ಚಕ್ಕಂತ ಆಡಕ್ಕೆ ಹೋಗೋಲ್ಲ. ಅದೆಷ್ಟು ಸರಿ ನಾನು ಮಾತು ಕೇಳ್ಕೊಂಡಿದ್ದೆ. ನಾನು ಚೆನ್ನಾಗಿರೋನು. ನಾನು ಅದಕ್ಕೆ ಕುಡಿಸ್ತಾಳೆ ಅವಳು. ಅಲ್ಲ ಕುಣಿನಾರ್ದವ್ರು ನೆಲ ಡೊಂಕು ಹಚ್ಚಿರಂತೆ. ಹಂಗೆ ಆಯ್ತು ಮಗ ನಿಂದು. ಕುಣಿನಾರ್ದವರು ನೆಲ ಡೊಂಕು ಹಚ್ಚಿರಂತೆ. ಆ ಥರ ಮಾಡ್ತಾಯಿದ್ದೀನಿ ನೀನು ನಿಜವಾಗ್ಲೂ. ಅಲ್ಲ ಯಾಕೆ ಸುಮ್ಮನೆ ನಿನ್ನ ನಾಟಕಗಳಿಗೆ ಅವ್ರನ್ನ ಯಾಕೆ ಹೆಸರು ಯಾಕೆ ತಗೊಂಡು ಬಂದು ನಿನ್ನ ಮಧ್ಯಕ್ಕೆ ಮಾಡು ಮಗ ಬಾ ಸುಮ್ಮನೆ ನೀನು. ಅಮ್ಮ ಸರಿ ನಿನಗೆ ಯಾಕಮ್ಮ ಅವೆಲ್ಲವೇ ಅವೆಲ್ಲ ಕಟ್ಕೊಂಡು ನಿನಗೇನು? ನೀನು ಹಂಗೆಲ್ಲ ಕೂಗ್ಬಿಡಕ್ಕಮ್ಮ ಇಲ್ಲಿ. ನಾನು ನನಗೆ ಯಾರು ಇಲ್ಲ ಅನಾಥನ ಅಂತ ಹೇಳ್ಕೊಂಡಿನಿ. ಇಲ್ಲಿ ಅಕ್ಕಪಕ್ಕದಲ್ಲಿ ಜನಗಳಿಗೆ ಗೊತ್ತಾಗಬೇಕಾ? ನೀನು ಬಂದರೆ ನಿನ್ನ ತರಕಾರಿ ತಗೊಂಡು ಹೋಗು. ನಾನು ಮಾತಾಡ್ಸ್ಬಿಡೋದು ನೀನು ಅನ್ಸುತ್ತಿ. ಅಯ್ಯೋ ನಿನ್ನ ಮಾತಾಡ್ಸಿ ನನಗೇನು ಆದಾಯ ಬತ್ತಿತ್ತ? ಇದೇನಿಗೆ ಮಾತಾಡಿ ನೀನು? ನಿಂದೊಳೆ ಸರಿ ಆಯ್ತು ನಿಂದು. ಅಲ್ಲ ನನಗೇನು ಆದಾಯ ಬತ್ತಿತ್ತಪ್ಪ ನಿನ್ನಿಂದ? ಏನು ಎಷ್ಟು 10 ಕೊಡ್ತಿದ್ದ ನಮ್ಮ ಕಡೆನೂ ನಾವು ನಮ್ಮ ಇವಾಗ ನನಗೆ ಗೊತ್ತಿರೋಳು ಅಂತವೆ. ಏನೋ ಗೊತ್ತಿರೋನು ಅಂತ ಪರಿಚಯಿಸ್ತಾ ಅಂದ್ಬಿಟ್ಟು ಮಾತಾಡಿಸ್ತೆ ಅಷ್ಟೇ. ಅಷ್ಟು ಬಿಟ್ರೆ ಏನು? ಜವಾಬ್ದಾರಿ ಇರೋ ಗಂಡಸಾಗಿರೋ ನೀನು ಈ ಥರ ಮಾತಾಡ್ತಿದ್ದೀರ ನೀನು. ಪಾಪ ಹೆಣ್ಣು ಆಗ್ಲು ಸಂತೆ ಮುಗಿನ ಸಾಕಕ್ಕೆ ಎಷ್ಟು ಕಷ್ಟಪಡ್ತಾ ಇರೋದು. ಪರಿಜ್ಞಾನ ಇಲ್ವಾ ನಿನಗೆ? ಸಾಕ್ಲಿ ಬಿಡವ, ಯಾರು ತಿಟ್ಟು ಸಾಕಳವ. ಮಾಡ್ಬಿಟ್ರೆ ಅದಕ್ಕೆ ನಾನು ಒಣಗಿ ಬಿಡಕ್ಕದ. ನಿಜವಾಗ್ಲೂ ಒಳ್ಳೇದು ಆಯ್ಕಿಲ್ಲ ಮಾತ್ರವ. ಅಮ್ಮ ಹೋಗಮ್ಮ, ಏನು ರುಚಿಯಲ್ಲ. ನೀನು ಹೇಳ್ದಾಗ ಕೆಟ್ಟದಾಗಕ್ಕೆ ಬಂದೊಳಲ್ಲಿ ಬೊಗ್ಲಕ್ಕೆ ಇನ್ನೊಂದ್ಸತಿ ನಾನು ಮಾತಾಡ್ಸಿ ನೀನು. ಉಳ್ದೋಗೋದು ಬಾ, ನೀನು ಮಾತಾಡ್ಸ್ತೀನಿ ನಾನು. ಏನು ಉಳ್ದೋಗೋದಲ್ಲಪ್ಪ, ಅದಕ್ಕೆ ಮಾತಾಡ್ಸ್ಬೇಕು ನಿನ್ನ. ಇವಾಗ ಸುಮ್ಮನೆ ಬಾಯ್ ಮುಚ್ಕೊಂಡು ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.